ಒಳ್ಳೆಯದಾಗಲಿ ತಮಗೆ. ವಿಹಾನಿ ಚಿತ್ರದ ನಾಯಕ ನಟಿ ಅನರ್ಥ ಬಗ್ಗೆ ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ವಿಹಾನಿ. ನಾನು ಮೂಲತಃ ಮಂಡ್ಯದವಳು. ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತು ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ. ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತೇಳಿ ಅವರೇ ಕರ್ಕೊಂಬಂದು ಆಡಿಷನ್ ಕೊಡಿಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ, ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿರಲ್ಲ ಸರ್, ತುಂಬ ಥ್ಯಾಂಕ್ಸ್. ನಾನು ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ. ಅಷ್ಟೇ ಸರ್. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳೋಕ್ಕಾಗಲ್ಲ. ಒಬ್ಬರು ಮಾಲು ಶ್ರೀನಿವಾಸ್, ಇನ್ನೊಬ್ಬರು ಮಂಡ್ಯ ರಮೇಶ್. ನಾನು ರಮೇಶ್, ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್. ರಮೇಶ್ನ ಕೇಳಿದ್ದೆ ಒಂದು ಈ ಥರ ಯಾರನ್ನ ಸಜೆಸ್ಟ್ ಮಾಡೋದು. ರಮೇಶ್ ಹೇಳ್ಬೋದು ಸರ್. ಇನ್ನು 2.5 years. ಮೆಡಿಕಲ್ ಕಂಟಿನ್ಯೂ ಡಿಸ್ಕಂಟಿನ್ಯೂ? ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಸರ್? ಥ್ಯಾಂಕ್ ಯು ವಿಹಾನಿ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಕೂತ್ಕೊಂಡೆ ಮಾತಾಡ. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಅಂತ. ನಾನು ತುಂಬ ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೆ, ಬಟ್ ಏನೂ ಸಾಧನೆ ಆಗಿಲ್ಲ. ಸೊ 2007ನಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ಅವತ್ತು ನಾನು ಮಾಡಲಿಕ್ಕಾಗಿಲ್ಲ, ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ. ಸೊ 2023ನಲ್ಲಿ ನಮ್ಮ ಸ್ನೇಹಿತರು, ಒಂದು 30 ವರ್ಷದ ಸ್ನೇಹಿತರು, ರಮೇಶ್ ಕೃಷ್ಣ ಅವರೊಂದು ಸದಭಿರುಚಿಯ ಒಂದು ಚಿತ್ರ, ಅಂದರೆ ಎಲ್ಲ ಒಂದು ಮಕ್ಕಳಿಗೆ, ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ, ಮೇಜರಾಗಿ ಪೇರೆಂಟ್ಸ್ಗೆ, ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡೋವಂಥ ಒಂದು ಚಿತ್ರ ಇದು. ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ, ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ. ನಾನು ಇಂಡಸ್ಟ್ರಿಯಲಿಸ್ಟ್, ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ ನಂದು. ನಾನೊಂದು 1998ಇಂದನೂ ಅದು ಮಾಡ್ತಾಯಿದ್ದೀನಿ. 2007 ಮುಂಚೆ ನಾನು ಆ್ಯಕ್ಚುಲಿ 1992ನಲ್ಲಿ ನಾನು ಫಿಲಿಮ್ ಲ್ಯಾಂಡ್ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು. ನಾನು ಆ್ಯಕ್ಟ್ ಮಾಡಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ. ಅದು ಆಗಲಿಲ್ಲ, ಇದರಲ್ಲಿ ನಾನು ಮಾಡಲಿಲ್ಲ. ಆಗಿಲ್ಲ ಅಲ್ಲ, ಪಾತ್ರ ಮಾಡೋಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಆಗಿಲ್ಲ, ಬಟ್ ಮೊದಲು ಮಾಡಬೇಕು ಅಂದ್ಕೊಂಡಿದ್ದೆ. ಬೇರೆ ಯಾರಾದರೂ ನನಗೆ ಇದು ಪ್ರೋತ್ಸಾಹ ಇದು ಕೊಟ್ಟಿದ್ರೆ ನಾನು ಮಾಡ್ತಾಯಿದ್ದೆ. ನಾನೇ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾನೇ ಆ್ಯಕ್ಟಿಂಗ್ ಮಾಡೋದು ಅದು ಸಮಂಜಸ ಅಲ್ಲ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಒಂದು ಹೊಸ ಮುಖಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಸರ್ 100% ಟಚ್ ಆಗಬೇಕು ಅಂತ ಮಾಡಿರೋದು ನಾವು. ನೋಡೋಣ, ಯಾಕೆಂದರೆ 100% ಇನ್ಕ್ಲೂಡಿಂಗ್ ಮೀ, ನನಗೆ ಯಾಕೆಂದರೆ ನನಗೆ ಟಚ್ ಆಗಿರೋದ್ರಿಂದ ನಾನು ಬೇರೆಯವ್ರಿಗೆ ಅಟ್ಲೀಸ್ಟು ಇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಲ್ಲ, ಹೇಳ್ಬೇಕು ಅಂದರೆ ಹೇಳ್ತೀರಿ, ಬಟ್ ಫಿಲಿಮು ನಾನು ದುಡ್ಡು ಕಳ್ಕೊಳ್ಬೇಕಾಗುತ್ತೆ ಸರ್. ಅಲ್ಲ ಈಗಾಗಲೇ ಅನರ್ಥಗಳು ಸಂಭವಿಸ್ತಾ ಇದ್ದಾವೆ. ಹೌದು, ಹೌದಲ್ವಾ? ಪ್ರೇಮಿಗಳನ್ನು ಕೊಲ್ತಾ ಇದ್ದಾರೆ. ಆ ಥರದ್ದಿಲ್ಲ ಸರ್, ಇದು ಆ ಥರದ್ದಿಲ್ಲ ಸರ್. ಇದು ಜೊತೆಗೆ ಅನರ್ಥ ಬಗ್ಗೆ ಮಾತಾಡಿ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲ್ ಮಣ್ಣು. ಮೂಲತಃ ನಾನು ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕಿನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಲೈಫಲ್ಲಿ. ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಚಾನ್ಸ್ ಕೊಟ್ಟಿರೋ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ.
ಮೂರು ಫೈಟ್ ಮಾಡಿದ್ಯಲ್ಲ ನೀರು ಕೊಡೋದು. ಸರ್ ಇಲ್ಲ ಸರ್, ನಾನು ರಂಗಭೂಮಿ ಕಲಾವಿದ. ಕಳೆದ ಒಂದು ಇಲ್ಲಿದೆ ರಂಗಭೂಮಿಯವ್ರು ನರ್ವಸ್ ಆಗಲ್ಲ ಸಾಮಾನ್ಯವಾಗಿ. ಹೌದು ಸರ್, ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ. ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು. ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ. ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ನಂದು. ಮೇಡಮ್, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಜೊತೆಗಿದ್ದಾರೆ. ಯಾವ ಶೇಡಲ್ಲಿದೆ ಸರ್ ಶೇಡೇ ಸಿನಿಮಾ ಸರ್. ಆ ಶೇಡನ್ನು ಬಿಟ್ಕೊಡು. ಡೈರೆಕ್ಟರ್ ಎಲ್ಲರಿಗೂ ಲಾಕ್ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಲಾಕ್ ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್, ನಿಮ್ಮನ್ನ ಫೇಸ್ ಮಾಡೋದು ತಮಾಷೆನ. ಓಕೆ ಇಲ್ಲ ವಿಹಾನ್